ಮತ್ತು ನಾಳೆ ವಿಶೇಷ ಅಂತಂದ್ರೆ ಚನ್ನಬಸವೇಶ್ವರ ಇವತ್ತು ಜನನ ಆಗ್ಯದ. ನಾಳೆ ದಿನ ಅವ್ರಿಗೆ ನಾಮಕರಣ ಮಾಡ್ತಾರೆ. ಪೂಜ್ಯ ಶ್ರೀಗಳವ್ರು ಏನು ಮಾಡಿದ್ರು ಕೂಡ ಒಂದು ವಿಶೇಷ ಇರ್ತೈತಿ. ಏನು ಮಾಡಿದ್ರು ಒಂದು ವಿಶೇಷ ಇರ್ತೈತಿ. ಈಗ ನೋಡ್ರಿ ಬರೀ ಇಟ್ಟ ತಿಳ್ಕೊಂಬಿಡ್ರಿ ನೀವು. ಅಲ್ಲಿ ಬಸವಣ್ಣನ ಮೂರ್ತಿ ಅದ, ಅದಕ್ಕೆ ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಏನಂತಂದ್ರೆ ಹೂವಿನ ಮಾಲೆ ಹಾಕಿರ್ತೀವಿ. ಅದರ ಅಜ್ಜಾರು ಎಷ್ಟು ವಿಶಾಲ ಥಿಂಗ್ಸ್ ಅವ್ರದ್ದಿದೆ ಅಂತಂತಂದ್ರೆ ಅದು ಕೇಳಿದ್ನ ಇದೆಲ್ಲಿ ತಂದಿರಿ ಕರ್ಕಿ ಬೇರ ನಾನು ಅವ್ರಿಗೆ. ಅಜ್ಜಾರ ಅಂದ್ರೆ ಅದು ಕರ್ಕಿ ಬೇರೆ ಅಲ್ಲರ ಅಪ್ಪುಗಳ ಲಾವಂಚಿ ಬೇರು ಅಂತ ಹೇಳಿದ್ರು. ವಿಚಾರ ಮಾಡ್ರಿ, ಈಗ ಸದ್ದ ಕೃಷಿ ಭಾಳ ವಿಶೇಷವಾಗಿರ್ತಕ್ಕಂಥ ಮಹತ್ವ ಕೊಡ್ತಾರ. ಅದರೊಳಗಡೆ ಈ ಬೆಳೆನೂ ಲಾವಂಚಿ ಬೇರೆ ಬೆಳೆನೂ ಕೂಡ ಭಾಳ ಉತ್ಪನ್ನಶಾಹಿ ಬೆಳೆ ಐತದು. ನಾವೆಲ್ಲ ರೈತರು ಹೆಂಗೆ ಆಗಿಬಿಟ್ಟಿವಿ ಅಂತಂದ್ರೆ ಲೇಜಿ ಕ್ರಾಫ್ಟಿಗೆ ಗಂಟು ಬಿದ್ದುಬಿಟ್ಟಿವಿ ನಾವು. ಯಾವುದು ಭಾಳ ದಣುವಾಗೋದಿಲ್ಲ ಅದನ್ನು ಬೆಳೆಯೋದು, ಅದಕ್ಕೆ ಬೆಲೆ ಕೊಡ್ರಿ ಅಂತಂತೇಳಿ ನಾವು ಬೆನ್ನ ಹತ್ತಿರ್ತೀವಿ. ಇದು ಸ್ವಲ್ಪ ಕಷ್ಟದ ಬೆಳೆ ಐತಿ ಖರೆ, ಆದ್ರೇನ ಬೆಲೆ ಭಾಳ ಐತಿ ಇದಕ್ಕೆ. ಅದನ್ನು ಅಜ್ಜವರು ಗುರುತಿಸಿ ಭಾಳ ದೂರದಿಂದ ತರಿಸಿ ಈ ಕಾರ್ಯಕ್ರಮದ ಮೂಲಕ ಈ ಬೆಳೆನೂ ಕೂಡ ನಮ್ಮ ನಾಡಿನೊಳಗಡೆ ಬೆಳೀಲಿ ಅಂತಕ್ಕಂಥ ಭಾವನೆಯೊಂದಿಗೆ ಅದರ ವಿಶೇಷತೆ ಮಾಡ್ಯಾರ. ಇದ್ರ ಜೊತೆ ಹಲವಾರು ವಿಶೇಷತೆಗಳನ್ನು ಪರಮ ಪೂಜ್ಯರು ತಮ್ಮ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಕೊಡುತ್ತಿದ್ದಾರೆ. ಇದರ ಮತ್ತೊಂದು ವಿಶೇಷ ಏನು ಮಾಡ್ಯಾರ ಅಂತಂದ್ರೆ, ನಾಳೆಗೆ ಅಜ್ಜರು ಒಂದು ಗೊಂಬೆ ತೊಟ್ಲಕ್ಕೆ ಹಾಕೋದಕ್ಕಿಂತ ಒಂದು ಪಾಪುನ ತೊಟ್ಲಕ್ಕೆ, ಈಗ ಸದ್ಯದಲ್ಲಿ ಹುಟ್ಟಿರ್ತಕ್ಕಂಥ ಮಗುವಿನನ್ನ ತೊಟ್ಲಕ್ಕೆ ಹಾಕೋ ಮೂಲಕ ಅವನು ಚನ್ನ ಬಸವಣ್ಣನಷ್ಟು ಅವಿರಳ ಜ್ಞಾನಿಯಾಗಿ ಮುಂದೆ ಈ ಬಾಳು ಬೆಳಗಲಿ, ಈ ನಾಡಿಗೊಂದು ಒಳ್ಳೆ ಕೀರ್ತಿ ತರಲಿ ಅಂತಂತೇಳಿ ನಾಳೆ ದಿನ ಗೊಂಬೆ ಹಾಕೋ ಬದಲು ತೊಟ್ಲಕ್ಕೆ ಒಂದು ಪಾಪುನ ಹಾಕ್ತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಅಜ್ಜರ ಪಟ್ಟಾಧಿಕಾರದಿಂದ ಹಮ್ಮಿಕೊಳ್ತಾ ಬಂದಿದ್ದಾರೆ. ನಾಳೆನೂ ಕೂಡ ಚನ್ನಬಸವೇಶ್ವರರ ನಾಮದೊಂದಿಗೆ ಒಂದು ಪಾಪುನ ತೊಟ್ಲಕ್ಕೆ ಹಾಕ್ತಾರ. ಹೀಗಾಗಿ ಎಲ್ಲ ಹೇಳಿದರು ಗುಗ್ರಿ ತೊಗೊಂಬರ್ರಿ ಅಂತಂತೇಳಿ. ಅವು ಗುಗ್ರಿ ಯಾಕೆ ಪದ್ಧತಿ ಇಟ್ಟರು ಅಂತಂತಂದ್ರೆ, ಎಲ್ಲೇ ತೊಟ್ಲಿಗೆ ಹಾಕ್ಬೇಕಾದ್ರೆ ಅವಕ್ಕೆ ಹೆಸರ ಹೇಳು ಗುಗ್ರಿ ಅಂತ. ಹೇಳು ಗುಗ್ರಿ ಏನು ಹೇಳೋದು? ಹೊಲ ಎಟ್ಟೈತಿ ಆಸ್ತಿ ಎಟ್ಟೈತಿ ಅಂತ ಹೇಳೋದೇನು ಅಲ್ಲ. ಎಲ್ಲಿಗೆ ಹೋಗಿದ್ರಿ ಅಂತ ಹೇಳಿದಾಗ ಗುಗ್ರಿ ಹೇಳ್ಬೇಕ. ತಿಂತವ್ರ ಮನೆಗೆ ಹೋಗಿದ್ನಿ. ಎದಕ್ಕೆ ಹೋಗಿದ್ದೆ ಅಂದ್ರೆ ಹಿಂಗೆ ಹೆಸರು ಇಡಕ್ಕೆ ಹೋಗಿದ್ನಿ ಅಂತಂತೇಳಿ. ನಾಳೆ ಎಲ್ಲರ ಮನ್ಯಾಗ ಗುಗ್ರಿ ನೆನೆ ಹಾಕ್ರಿ. ಕಡ್ಲಿಕಾಳು ಗುಗ್ರಿ ಹಾಕ್ತಿರೋ, ಈ ಕಡೆ ಯಾವ ಕಾಳು ಗುಗ್ರಿ ಹಾಕ್ತಿರೋ ಅದಕ್ಕೆ ಔಟ್ರನ್ನ ಗುಗ್ರಿ ನೆನೆ ಹಾಕಿ ತೊಗೊಂಡು ಬರ್ರಿ. ಆಮೇಲೆಲ್ಲ ತೊಟ್ಲಕ್ಕೆ ಬರ್ಬೇಕಾರೆ ಹಂಗೆ ಬರೋದಿಲ್ಲ ನೋಡ್ರಿ. ಈ ಪಳಾರ ಅಂತ ಚುರುಮುರಿ ಏನೋ ತರ್ತಾರ ಅಂತ ಕಾಣ್ತೈತಿ, ಅದನ್ನು ತೊಗೊಂಬರ್ರಿ. ಯಾರು ಮಕ್ಕಳಿಗೆ ಪ್ರೀತಿ ಇರ್ತೈತೋ ಅದ್ರ ಇರ್ತೈತೋ ಕಾಲಾಗಿನೂ ತೊಗೊಂಬರ್ರಿ, ಕೈಯಾಗಿನೂ ತೊಗೊಂಬರ್ರಿ. ಅವಕ್ಕೇನು ಅಂತಾರಲ್ಲ, ಅವು ಕಾಲು ಕಟ್ಟ ಕೈ ಕಟ್ಟ ಅಂತಾರೋದಿಲ್ಲ. ತರ್ತೀರಿ ಇಲ್ಲ? ಇದೇನೂ ತರ್ಲಿಕ್ಕೆ ರೊಟ್ಟೋತ್ ನಾಳೆಗೆ ಆಯರೇಟ್ ಬರ್ಸ್ರಿ. ಯಾಕಂದ್ರೆ ಆಯರಿ ನಮ್ಮ ಬೀಗ್ರ ಪಾಲಾಯ್ತದ. ಅಜ್ಜರಿಗೆ ಮಾತಾಡಿ ತೊಟ್ಟಲ್ದಾಗ ಏನೇನು ಬರ್ತೈತೆ ಅದು ನಿಂಬುದ್ರ ಅಪ್ಪುಗಳ, ತೊಟ್ಟಲ್ ಹೊರಗಿಂದ ಏನೇನು ಬರ್ಕೋತಾರ ಅದೆಲ್ಲ ನಂಬುದ್ರಿ ಅಂತಂತ ಹೇಳಿ. ಹಿಂಗಾಗಿ ಅದಕ್ಕೆ ನಾಳೆ ನೋಡ್ತೀನಿ ನಿಮ್ಮ ಬೀಗ್ರ ತಾಕತ್ ಎಟ್ಟೈತಿ ಅಂತಂದ್ರೆ. ನಮ್ಮ ಸರ್ ಎಲ್ಲಾರ್ರಿ ಎಲ್ಲದ್ರು ಸರ್ ಮಾತೈತಿರಿ ಬೀಗ್ರ ಐತಿರಿ. ನಾಳೆಗೆ ನೋಡ್ತೀನಿ ನಿಮ್ಮ ಬೀಗ್ರದ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಒಂದು ಅವಿಸ್ಮರಣೀಯ, ಅದೊಂದು ಮೆಮೊರೇಬಲ್ ಮೂಮೆಂಟ್ ನಾಳೆ ನಡೀತಕ್ಕಂಥದ್ದು. ಒಂದು ಪಾಪುನ ತೊಟ್ಲಕ್ಕೆ ಹಾಕಿ ಅದಕ್ಕೆ ಚನ್ನಬಸವಣ್ಣ ಅಂತೇಳಿ ಹೆಸರಿಟ್ಟು ನಮ್ಮದೇನೋ 100 200 ಅದಕ್ಕೆ ಆಯರಿ ಮಾಡೋದೊಂದು ಪದ್ಧತಿ ಇರ್ತೈತಿ. ಅದೊಂದು ಭಕ್ತಿ ಬೆಳೆಸೋದು. ಅದರಿಂದ ನಮಗೇನು ಬರ್ತೈತಿ ಅಂತಂದ್ರೆ, ಭಗವಂತ ನೋಡ್ತಾನೆ. ಇಂಥದ್ದೆಲ್ಲ ಕಾರ್ಯಕ್ರಮ ನಡೆದಾಗ ಯಾರ್ಯಾರು ಏನೇನು ಎಟ್ಟೆಟ್ಟು ದುಡ್ದಾರ ಅಂತ ನೋಡ್ತಿರ್ತಾರೆ. ಯಾರ್ಯಾರಿಗೆ ಕಾಲಿಗೆ ಹಾಕವು ಬೆಳ್ಳಿ ತರಕ್ಕೆ ಆಗ್ತತವು ತೊಗೊಂಬರ್ರಿ, ಗುಂಡುಗಡಿಗೆ ತೊಗೊಂಬರ್ರಿ, ಬೆಳ್ಳಿ ಉಡ್ದಾರ ತೊಗೊಂಬರ್ರಿ, ಬಂಗಾರದ ಉಂಗುರ ತೊಗೊಂಬರ್ರಿ. ಅಲ್ಲಿಗೇನು ಬರಕ್ಕೆ ಹೋಗ್ಬೇಡ ಅಜ್ಜ, ಇಲ್ಲಿಗೆ ನಿಂದ್ರಿಸ್ ನೀವು ಅಂತೀರ. ಬಂಗಾರ ರೇಟ್ ಜಾಸ್ತಿ ಮಾಡಿದಾರೆ ಅವು ನೀವು ಮಾಡಿರಿ. ಮತ್ತು ಇವಕ್ಕೆ ಪಾಪ ಎಂಗೇಜ್ಮೆಂಟ್ದಾಗ ಒಂದು ರಿಂಗ್ ಹಾಕ್ತೀರಿ, ಮದುವೆಯಾಗ ಒಂದು ಚೈನ್ ಹಾಕ್ತೀರಿ, ಲಗ್ನ ಆಗಿ ನೀವು ಮನೆಗೆ ಬಂದಿದ್ದಾವೆ ಅಡ್ಡು ಮುರಿಸಿ ತಾಳಿ ಚೈನ ಮಾಡಿಸ್ಕೊಂಡು ಹಾಕೋತೀರಿ ನೀವು. ಹೌದಲ್ಲ? ಬಂಗಾರ ಕಿವಿಗೇನು ಬೆಂಡೋಲೆ ಪೆಂಡೋಲೆ ಅವು ನಿಮ್ಮನ್ನಲ್ಲ. ಬೆಂಡೋಲಿ ತಾಲೂಕಾ ಜಿಲ್ಲಾ ಬೋರ್ಮಳ ಅವಲಕ್ಕಿ ಕಾಸಿನ ಸರ ಎಲ್ಲ ನೀವು ಅಲ್ಲ. ಅವ್ರೇನಿಲ್ಲ ಪಾಪ. ಬೇಕು ಬಂಗಾರ ತರೋರು ಬಂಗಾರ ತೊಗೊಂಬರ್ರಿ. ಅದಕ್ಕಿಂತ ಮುಖ್ಯವಾಗಿ ಏನು ಅಂತಂತಂದರೆ, ಗ್ರಾಮದ ಪ್ರತಿಯೊಂದು ಮನೆಯಿಂದಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ ನೋಡ್ರಿ. ಇಲ್ಲೆಲ್ಲ ಕೂಡಿ ಉಣ್ಣಾಕ ಪುಣ್ಯ ಬೇಕು. ಈಗ ಯಾರ್ದಾರ ಮದುವೆಯಾಗ ಅಲ್ಲಿ ಇಲ್ಲಿ ಉಣ್ಣೋದು ಬೇರೆ. ಇಂಥ ಅಜ್ಜನ ಜಾಗದೊಳಗಡೆ ಇಂಥ ತಿರುವ್ಯಾಡಿ ಚಳಿ ಇದ್ದ ಸಂದರ್ಭದೊಳಗಡೆ ಸಜ್ಜಕ ಬದ್ನಿಕಾಯಿ ಪಲ್ಲಿ, ಸುಡ ಅನ್ನ ಸಾಂಬಾರ, ಜೊತೆಗೊಂದಿಟ್ಟು ಉಪ್ಪಿನಕಾಯಿ, ನೀರು ಬರತ್ತನ ಬ್ಯಾಗ್. ಎಲ್ಲರಿಗೆ ಐತಿ ವ್ಯವಸ್ಥೆ. ಎಲ್ಲ ಪುಣ್ಯ ಬೇಕು. ಇಲ್ಲೇನು ಉಣ್ತೀವಲ್ಲ ಇದು ಪುಣ್ಯದ ಊಟ. ನಾವು ದೊಡ್ಡ ಹೋಟೆಲ್ದಾಗ ಕೂತ್ಕೊಂಡು ಊಟ ಮಾಡೋದು ಅದು ಬೇರೆ ಅದ.
ಇದು ಎಲ್ಲ ಪುಣ್ಯದ ಪ್ರಸಾದ ಇರ್ತದ. ಬರೇ ಪ್ರಸಾದದ ಟೈಮಿಗೆ ಬರೋದಲ್ಲ, ಅರ್ಚನೆ ಅರ್ಪಣಾ ಅನುಭವ ಅಂತ ಹೇಳ್ಯಾರ. ಅರ್ಚನೆ ಅಂತಂತಂದರೆ ನಾಳೆ ದಿನ ಚನ್ನಬಸವಣ್ಣನ ನಾಮಕರಣ ಮಾಡೋದು, ಅದು ಆತನಿಗೆ ಸಮರ್ಪಣೆ ಮಾಡಿದ ಅರ್ಚನೆ, ಅದು ಭಕ್ತಿ. ಅನುಭವ ಅಂತಂತಂದ್ರೆ ಇಲ್ಲೇನು ಕುತ್ಕೊಂಡು ಪ್ರವಚನಗಳನ್ನು ಕೇಳ್ತೀವಲ್ಲ, ಇದಕ್ಕೆ ಅನುಭವ ಅಂತ. ಅರ್ಪಣೆ ಅಂತಂತಂದ್ರೆ ಅಜ್ಜರ್ ನಿಮಗೆಲ್ಲ ಪ್ರಸಾದ ಅರ್ಪಣೆ ಮಾಡ್ತಾರೆ, ಭಕ್ತರೆಲ್ಲ ಪ್ರಸಾದ ಮಾಡಿಸಿರ್ತಾರೆ, ಅದನ್ನು ನಾವು ಸ್ವೀಕರಿಸೋದಕ್ಕೆ ಅವರು ಅರ್ಪಣೆ ಮಾಡಿದ್ರು ಅಂತ ಅನ್ಸುತ್ತೆ. ಹೀಗಾಗಿ ಅರ್ಚನೆಯ ಅರ್ಪಣಾ ಅನುಭವದ ಅಪರೂಪದ ಸಂಭ್ರಮ ಅಂತಂದ್ರೆ ಅದು ಅರಳಿಕಟ್ಟೆಯ ಸಂಭ್ರಮ ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು. ಆ ನೆಲೆಗಟ್ಟಿನೊಳಗಡೆ ನಾಳೆ ದಿನ ಸರಿಯಾದ ಸಮಯಕ್ಕೆ ತಾವೆಲ್ಲರೂ ಕೂಡ ಬರ್ರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ, ಭಾಳ ಚಲೋ ಹಾಡ್ತಾರ, ಹಾಡುಗಳನ್ನು ಕೇಳ್ರಿ. ಈಗಿನ ತತ್ವಭರಿತ ಜಾನಪದ ಸಾಹಿತ್ಯವನ್ನು ಹಾಡ್ತಾರೆ. ನಾವು ವೇದಿಕೆಗೆ ಬರೋ ಸಂದರ್ಭದಲ್ಲಿ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಜಾನಪದ ಸಾಹಿತ್ಯವನ್ನು ಅವನು ಹಾಡ್ತಿದ್ರು. ಅಂಥ ಹಾಡುಗಳನ್ನು ಕೇಳಬೇಕು. ಮಕ್ಕಳಿಗೂ ಅಂಥ ಹಾಡುಗಳನ್ನು ಕೇಳಿಸಿದರೆ, ಹುಡುಗರಿಗೆ ತತ್ವಭರಿತವಾಗಿರ್ತಕ್ಕಂಥದ್ದನ್ನು ಕೇಳಿಸಿದರೆ ಶಾಣ್ಯವಾಕ್ಕಾವು. ನೀವು ಎಲ್ಲರೂ ಕೇಳ್ರಿ. ಈಗೆಲ್ಲ ಬರೀ ಬೇರೆ ಬೇರೆ ಹಾಡು ಕೇಳ್ಕೋತ ಎಲ್ಲೆಲ್ಲೋ ಅಡ್ಡಾಡಕತ್ತವ, ಅವೆಲ್ಲ ಬಿಡಿಸ್ರಿ. ಇಂಥ ಹಾಡುಗಳನ್ನು ಜಾನಪದ ಹಾಡುಗಳು ಅಂತಂದ್ರೆ ಇವು ಜಾಣರ ಪದಕ್ಕೆ ಜಾನಪದ ಅಂತ ಕರೀತಾರೆ. ಅಂಥ ಹಾಡುಗಳನ್ನು ಕೇಳಿಸ್ತಕ್ಕಂಥ ವ್ಯವಸ್ಥೆನೂ ಕೂಡ ಇಲ್ಲಿ ಇರುತ್ತೆ. ಅದರಲ್ಲಿ ಕೂಡ ಭಾಗವಹಿಸ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ನಾಳೆ ದಿನ ಸರಿಯಾದ ಸಮಯಕ್ಕೆ ತೊಟ್ಟಿಲೋತ್ಸವಕ್ಕೆ ತಾವೆಲ್ಲರೂ ಕೂಡ ಬರ್ರಿ ಅಂತಕ್ಕಂಥ ಮಾತನ್ನು ಈ ಮೂಲಕ ಮತ್ತೊಮ್ಮೆ ತಮಗೆ ತಿಳಿಸ್ತಾ, ನೆನಪಿರಲಿ, ನಾಳೆ ಸರಿಯಾಗಿ 7 ಗಂಟೆ ಕಾರ್ಯಕ್ರಮ ಶುರುವಾಗ್ತದೆ. ಅದಾದ ಬಳಿಕ ಮಹಾಪ್ರಸಾದ ಇರ್ತದೆ. ನಾಳೆ ಎಲ್ಲರೂ ಬರ್ರಿ. ಆಮೇಲೆ ಯಾರ್ಯಾರು ಇನ್ನೂ ಎಲ್ಲೆಲ್ಲಿ ಅದಾರಲ್ಲ ಅವ್ರನ್ನೆಲ್ಲನೂ ಕರ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಆಗಲಿ. ಯಾಕಂದರೆ ಬಂದವರಿಗೆ ಪುಣ್ಯ ಬರ್ತೈತಿ, ಕರ್ಕೊಂಡು ಬಂದಿರಿ ಅಂತಂದ್ರೆ ಅದ್ರ ಡಬಲ್ ಪುಣ್ಯ ಬರ್ತೈತಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ. ಇವತ್ತಿನ